ಇಸ್ರೋನವರು ಹಲವು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೆಡಿಕಲ್ ಆಫೀಸರ್ಸ್ ಪೋಸ್ಟ್ಗೆ, ಸೈಂಟಿಸ್ಟ್ ಇಂಜಿನಿಯರ್ ಪೋಸ್ಟ್ಗೆ, ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ಸ್ಮನ್ ಬಿ, ಅಸಿಸ್ಟೆಂಟ್ ರಾಜಭಾಷಾ ಇಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈಗ ನೋಡೋಣ ಈ ಅರ್ಜಿಗಳಿಗೆಲ್ಲ ಲಾಸ್ಟ್ ಡೇಟ್ ಯಾವತ್ತು ಅಂತ ಹೇಳಿ. ಲಾಸ್ಟ್ ಡೇಟ್ 9 ಅಕ್ಟೋಬರ್ 2024 ಇದೆ. ಅಷ್ಟರೊಳಗೆ ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಅರ್ಜಿಯನ್ನು ಇಸ್ರೋಗೆ ಕಳಿಸ್ಬೇಕಾಗತ್ತೆ. ಇಸ್ರೋ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಆಗಿದೆ. ಉತ್ತಮವಾದಂಥ ಸಂಬಳ ಜೊತೆಗೆ ಬೆನಿಫಿಟ್ಸು ಹಾಗೂ ರೆಸ್ಪಾನ್ಸಿಬಿಲಿಟಿ, ಗೌರವ ಎಲ್ಲವೂ ಇರುವಂತಹ ಒಂದು ಸಂಸ್ಥೆ ಇದೆ. ಇಂತಹ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ನಾವು ಕೇಳ್ತೇವೆ. ಮೊದಲನೇದಾಗಿ ನಾವು ಮೆಡಿಸಿನ್ಸ್ ಜಾಬ್ಸ್ಗಳು ಏನಿದೆ ಅನ್ನೋದಾದರೆ, ಏವಿಯೇಷನ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ, ಸ್ಪೋರ್ಟ್ಸ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ, ಮೆಡಿಕಲ್ ಆಫೀಸರ್ಸ್, ಈ ರೀತಿ 3 ಹುದ್ದೆಗಳಿಗೆ ಅವರ ಅರ್ಜಿಯನ್ನು ಕರೀತಾ ಇದ್ದಾರೆ. ಇದರಲ್ಲಿ ಅಂದರೆ ಡಾಕ್ಟರ್ಸ್ಗಳಿಗೆ MBBS ಮಾಡಿರೋವಂಥದ್ದು, ಸ್ಪೆಷಲೈಸೇಷನ್ಸ್ ಇರೋವಂಥವರು ಅರ್ಜಿಯನ್ನು ಹಾಕಬೇಕಾಗತ್ತೆ. ಇವರಿಗೆ ಸಂಬಳ ಎಷ್ಟು ಅಂತ ನೋಡೋದಾದರೆ, ಮೆಡಿಕಲ್ ಆಫೀಸರ್ಸ್ SD ಲೆವೆಲ್ಲು, SC ಲೆವೆಲ್ ಅಂತ 2 ಲೆವೆಲ್ಗೆ ಇವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಲೆವೆಲ್ಗೆ, ಮೊದಲನೇದು SD ಲೆವೆಲ್ಗೆ ಸರಿಸುಮಾರು 67,700ರಿಂದ ಬೇಸಿಕ್ ಪೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ DA ಎಲ್ಲ ಸೇರಿದ್ರೆ 1 ಲಕ್ಷಕ್ಕೂ ಹೆಚ್ಚಿನ ಸಂಬಳ ತಿಂಗಳಿಗೆ ಸಿಗತ್ತೆ. ಮತ್ತು ಮೆಡಿಕಲ್ ಆಫೀಸರ್ SC ಲೆವೆಲ್ಗೆ ಬಂದಾಗ 56,100 ರೂಪಾಯಿಯಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. DA ಎಲ್ಲ ಸೇರಿದ್ರೆ 84,150 ಪ್ರತಿ ತಿಂಗಳು ಸಂಬಳ ಸಿಗುತ್ತೆ. ಜೊತೆಗೆ ಬೆನಿಫಿಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಎರಡನೇದಾಗಿ ಇಂಜಿನಿಯರಿಂಗ್ನವ್ರಿಗೆ ಅವ್ರಿಗೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮತ್ತು ಇನ್ಸ್ಟ್ರುಮೆಂಟೇಷನ್, ಸೇಫ್ಟಿ ಆ್ಯಂಡ್ ರಿಲಯಬಿಲಿಟಿಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಸೇಫ್ಟಿ, ಇಂಡಸ್ಟ್ರಿಯಲ್ ಸೇಫ್ಟಿ ಆ್ಯಂಡ್ ಥರ್ಮಲ್ ಇಂಜಿನಿಯರಿಂಗ್ನಲ್ಲಿ ಯಾರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನಿಮಗೆ ಸಂಬಳದ ಒಂದು ಇದಕ್ಕೆ ಬಂದಾಗ 56,100ರಿಂದ ಪೇ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಫಸ್ಟ್ ಸ್ಯಾಲ್ರಿ ನಿಮಗೆ ಸರಿಸುಮಾರು DA ಸೇರಿ 84,150 ಅಂತ ಅವರು ಹೇಳ್ತಿದ್ದಾರೆ. ಇದರ ಜೊತೆಗೆ ಮತ್ತಷ್ಟು ಬೆನಿಫಿಟ್ಸ್ ಎಲ್ಲವೂ ಇರುತ್ತೆ, ಜವಾಬ್ದಾರಿ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಲೈಕ್ ಮಾಡಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ ಅಂತ ನಾವು ಹೇಳ್ತೀವಿ. ಮೂರನೇ ರೀತಿಯ ಜಾಬ್ಸ್ಗಳು ಅಂತಂದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಜಾಬ್ಸ್ ಅಂತಲೂ ಇದೆ. ಇದಕ್ಕೆ ಮೈಕ್ರೋಬಯಾಲಜಿ ಆಗಿರುವಂಥ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಳಿಂದ ಕರೀತಾ ಇದ್ದಾರೆ ಅರ್ಜಿಯನ್ನು. ಸೊ ಇದಕ್ಕೆ ನಿಮಗೆ ಸಂಬಳ 44,900 ಬೇಸಿಕ್ ಆಗುತ್ತೆ. ಅದಕ್ಕೆ DA ಎಲ್ಲ ಸೇರಿದ್ರೆ 67,350 ತಿಂಗಳ ಸಂಬಳ ಆಗುತ್ತೆ. ಕೈ ತುಂಬದ ಸಂಬಳ ಇರುವಂತಹ ಹುದ್ದೆಗಳಿದು. ಯಾರ್ಯಾರು ಮೈಕ್ರೋಬಯಾಲಜಿನಲ್ಲಿ ಗ್ರ್ಯಾಜುಯೇಟ್ ಆಗಿದ್ದೀರಿ, ನೀವು ಅರ್ಹರಿದ್ದೀರಿ, ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನಂತರದಲ್ಲಿ ಬರುವಂಥದ್ದು ಟೆಕ್ನಿಕಲ್ ಅಸಿಸ್ಟೆಂಟ್ ಜಾಬ್ಸ್ ಅಂತ ಹೇಳಿ, ಇದಕ್ಕೆ ITIನವ್ರಿಗೆ ಅವ್ರನ್ನ ಕರೀತಾ ಇದ್ದಾರೆ. ಹಾಗೆ NTC, NAC, ಫಿಟ್ಟರು, ಅದರದ ಬಗ್ಗೆ ಎಲ್ಲ ಫಿಟ್ಟರು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, AC ಆ್ಯಂಡ್ ರೆಫ್ರಿಜರೇಷನ್, ವೆಲ್ಡರ್, ಮೆಷಿನಿಸ್ಟ್, ಎಲೆಕ್ಟ್ರಿಕಲ್ ಟರ್ನರ್, ಗ್ರೈಂಡರ್ ಅಂತೆಲ್ಲ ಹೇಳಿ ಇವರಿಗೆ ಬೇಸಿಕ್ ಪೇ 21,700ರಿಂದ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸಂಬಳ DA ಸೇರಿ 32,550 ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಿದ್ದಾರೆ. ನಂತರದಲ್ಲಿ ಡ್ರಾಫ್ಟ್ಸ್ಮನ್ B ಅಂತಲೂ ಇದೆ. ಇದಕ್ಕೂ ITIನವ್ರನ್ನ ಕರೀತಾ ಇದ್ದಾರೆ. NTC, NAC ಎಲ್ಲ ಆಗಿರೋರು ಮೆಕ್ಯಾನಿಕಲ್ ಮತ್ತು ಸಿವಿಲ್ನಲ್ಲಿ ಆಗಿರಬೇಕಾಗತ್ತೆ. ಇವರಿಗೂ ಕೂಡ 21,700 ಇರುತ್ತೆ ಬೇಸಿಕ್ಕು. ಅದಕ್ಕೆ DA ಎಲ್ಲ ಸೇರಿದ್ರೆ 32,550 ಸಂಬಳ ಇರುತ್ತೆ, ಪ್ಲಸ್ ಬೆನಿಫಿಟ್ಸ್ಗಳು ಇರುತ್ತೆ. ಕಡೆಯದಾಗಿ ರಾಜಭಾಷಾ ಅಸಿಸ್ಟೆಂಟ್ ಜಾಬ್ಸ್ಗಳಂತ ಹೇಳಿ, ಇದಕ್ಕೆ ಅವರು ಹಿಂದಿ, ಇಂಗ್ಲೀಷಿನ ಒಂದು ಕೆಲಸದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಕೇಂದ್ರ ಸರ್ಕಾರದನ್ನೆಲ್ಲ ನಾವು ಇಂಗ್ಲೀಷಲ್ಲಿರೋದನ್ನೆಲ್ಲ ಕೇಂದ್ರ ಸರ್ಕಾರ ಭಾಷೆ ಹಿಂದಿಯಲ್ಲಿ ಮಾಡುವಂತಹ ಕೆಲಸಗಳಿರುತ್ತೆ. ಇವರಿಗೆ ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು. ಇವರಿಗೆ ಪ್ರಾರಂಭದ ಸಂಬಳ 25,500 ಬೇಸಿಕ್ ಆಗುತ್ತೆ. DA ಎಲ್ಲ ಸೇರಿದರೆ 38,250 ಇವರಿಗೆ ಸಂಬಳ ಆಗಿರುತ್ತೆ.
ಇನ್ನು ನಿಮಗೆ ಇದಕ್ಕೆ ಹೆಚ್ಚಿನ ಮಾಹಿತಿಗಳು ಬೇಕು ಅನ್ನೋದಾದರೆ ಇದರ ವೆಬ್ಸೈಟ್ ಲಿಂಕ್ಗಳು, ರಿಜಿಸ್ಟ್ರೇಷನ್ ಲಿಂಕ್ಗಳು ಎಲ್ಲವನ್ನು ನಾನು ಈ ವಿಡಿಯೋ ನೀವು ಯೂಟ್ಯೂಬ್ ಮುಖೇನ ಅಂದರೆ ಈ ಲಿಂಕ್ ಮುಖೇನ ನೀವು ಯೂಟ್ಯೂಬಲ್ಲಿ ಇದನ್ನು ನೋಡ್ತಾ ಇದ್ದರೆ ಇದರ ಕೆಳಗಡೆ ಇಲ್ಲಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲಿ ಮೋರ್ ಅನ್ನೋ ಪದ ಇದೆ, ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗಳಿಗೆ ಹೋಗಿ ಮೊದಲನೇದಾಗಿ ನೀವು ವೆಬ್ಸೈಟಲ್ಲಿ ಇಸ್ರೋ ಬಗ್ಗೆ ತಿಳ್ಕೊಳ್ಬೇಕು. ನಂತರದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ಸಲ್ಲಿ ನೀವು ಸಂಪೂರ್ಣ 2 ಬಾರಿ ಓದ್ಕೊಳ್ಬೇಕಾಗತ್ತೆ. ಅದು ಏಜ್ಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ವಯಸ್ಸು ಯಾರು ಅಪ್ಲೈ ಮಾಡಬೇಕು, ರಿಲ್ಯಾಕ್ಸೇಷನ್ ಇದೆಯಾ, ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಫೀಸ್ ಇದೆಯಾ, ಲಾಸ್ಟ್ ಡೇಟ್ಸು ಎಲ್ಲದರ ಬಗ್ಗೆ ವಿವರವಾಗಿ 2 ಬಾರಿ ಓದಿದ ನಂತರ ಇಫ್ ಯು ಆರ್ ಎಲಿಜಿಬಲ್, ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ನೀವು ಕೂಡಲೇ ಅಪ್ಲೈ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.